ಗೈಸ್ ಸೋನಾ ಅಕ್ಕ ಭರತನಾಟ್ಯ ಆಡೋದು ಬರೀ ಹೀರೋಯಿನ್ ಆಗ್ತೀಯ ನೀನು. ಏನಪ್ಪ ನೀನು ಕ್ರಿಶ್ಚಿಯನ್ಸ್ ಅವನ ಮುಸ್ಲಿಮ್ಸ್ ಅವನ ಕ್ರಿಶ್ಚಿಯನ್ಸ್ ಇದ್ದಂಗೆ ಸ್ವಲ್ಪ ಇದೆಯಾ ಮುಸ್ಲಿಮ್ ನಮಗೆ ಬುದ್ಧಿ ಬರೋವರೆಗೂ ಹೌದಪ್ಪ ಇವಾಗ ಆಗ್ಬೋದು ಮದುವೆ ನಾನೆಲ್ಲ. ಬ್ರದರ್ ವಾಟ್ ಔಟ್ಫಿಟ್ ಬ್ರೋ. ಸ್ಯಾಮ್ಸಂಗ್ ಇರೋ ಫ್ಯಾನ್ ಅಂತೆ. Okay, let's go. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಗೈಸ್. ನಾನು ಇವತ್ತು ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಸೀನು ಅಂದರೆ ಮೊನ್ನೆ ವ್ಲಾಗ್ ಬಂದಿರಲಿಲ್ಲ. ಸೊ ಏನಕ್ಕೆ ಅಂದರೆ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು. ಸೊ ಅದೇ ತಲೆನೋವಿಂದ ಅದೇ ಕೆಲಸದಿಂದ ಅಲ್ಲೇ ಕೆಲಸ ಆಗೋಯ್ತು. ಸೊ ಅದರಿಂದ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮೊನ್ನೆ ಎಲ್ಲ ಫುಲ್ಲು ಸ್ಟ್ರೆಸ್ ಯೋಚನೆ ಅಷ್ಟು ಏನು ಮಾಡ್ತಾಯಿದ್ದೀನಿ ಲೈಫಲ್ಲಿ. ಏನಕ್ಕೆ ನನಗೆ ಹಿಂಗೆ ಆಗ್ತೈತೆ, ನನಗೆ ಏನಕ್ಕೆ ಹಿಂಗೆ ಆಗ್ತೈತೆ, ಏನು ಮಾಡ್ತಾಯಿದ್ದೀನಿ ನಾನು. ಎಷ್ಟೇ ಕಷ್ಟಪಟ್ಟು ದುಡಿದ್ರು ನೆಮ್ಮದಿನೇ ಇಲ್ವಲ್ಲ. ಸೊ ಏನೇನೋ ಮೈಂಡಲ್ಲಿ ತಲೆ ಓಡ್ತು. ಅದೆಲ್ಲ ಒಂದೇ ದಿನ ಅಷ್ಟೇ. ನಿಮಗೆ ಗೊತ್ತಿದ್ದಂಗೆ ನನ್ನ ಮೈಂಡ್ ಸ್ವಲ್ಪ ಸ್ಟ್ರಾಂಗ್. ಲೈಫ್ ಗೈಸ್, ಲೈಫ್ ಇವತ್ತು ನೋಡಿದ್ರೆ ಇನ್ನು ಯಾವತ್ತು ಗೈಸ್ ನೋಡೋಕ್ಕಾಗುತ್ತೆ. ಸೊ ಇದೆಲ್ಲ ಲೈಫ್, ಜೀವನ ಇರೋದೇ ಹಿಂಗೆ. ಸೊ ಅದ್ರ ಬಗ್ಗೆ ನಿನ್ನೆ ಮತ್ತೆ ಯೋಚನೆ ಮಾಡಿ ಬೆಳಗ್ಗೆ ನನಗೆ ನಾನೇ ಸ್ವಲ್ಪ ಮೋಟಿವೇಟ್ ತೊಗೊಂಡು ಇವಾಗ ಮೈಂಡ್ ಸ್ಟ್ರಾಂಗ್ ಮಾಡ್ಕೊಂಡು ಕಮ್ ಬ್ಯಾಕ್ ಕೊಟ್ಟಿದ್ದೀನಿ. ಬನ್ನಿ ಇವಾಗ ಆಚೆ ಹೋಗ್ತಾಯಿದ್ದೀನಿ, ಏನು ಕತೆ, ಎಲ್ಲಿ ಹೋಗ್ತಾಯಿದ್ದೀನಿ ನೋಡ್ರಿ ಅಂತೆ. ಸೊ ನನಗೂ ಗೊತ್ತಿಲ್ಲ, ಬನ್ನಿ ಹೋಗುವ ಪ್ಲೀಸ್ ಗೈಸ್. ನೀವು ಆದಷ್ಟು ಒಂದು ನಿಮಿಷ ಕೊನೆಯವನು ನೀವು ಆದಷ್ಟು ನೀವು ಅಷ್ಟೇ ನೀವು ಆದಷ್ಟು ನಿಮ್ಮ ಮೈಂಡನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಏನು ಹೇಳೋಕ್ಕಾಗ್ತಾಯಿಲ್ಲ. ಹೇಳಿದ್ವಿ ಗೊತ್ತಲ್ಲ ಗೈಸ್ ನಿಮಗೇನೆ. ಅದ್ರ ಬಗ್ಗೆ ಕುಂತ್ಕೊಂಡು ಯೋಚನೆ ಮಾಡೋದು ಏನು ವೇಸ್ಟ್ ಅಲ್ಲ. ಸೊ ಅದರಿಂದ ಏನು ಯೂಸ್ ಇಲ್ಲ. ಯೋಚನೆ ಮಾಡಬೇಕು ಅವತ್ತಿನ ದಿನ ಮಾತ್ರ. ಆ್ಯಂಡ್ ಮತ್ತೆ ಬೆಳಗ್ಗೆ ಕಮ್ ಬ್ಯಾಕ್ ಕೊಡಬೇಕು. ಬನ್ನಿ ಹೋಗುವ. ಮಂಜು ಈಸ್ ವೆರಿ ಸ್ಟ್ರಾಂಗ್ ಗೈಸ್, ಮಂಜು ಈಸ್ ವೆರಿ ಸ್ಟ್ರಾಂಗ್. ಬನ್ನಿ ಹೋಗುವ. ಸೊ ಹುಡುಗ ನೋಡ್ರಿ ಹೆಂಗೆ ಹೋಗ್ತಾನೆ ಸ್ಕೇಟ್ ಬೋರ್ಡಲ್ಲಿ. ಕ್ರೇಜಿ. ಸೊ ಓಕೆ ಗೈಸ್, ನಾನು ಫೈನಲಿ ಸೋನಾ ಅಕ್ಕ ಮನೆ ಹತ್ರ ಬಂದೆ. ಸೋನಾ ಅಕ್ಕ ಜೊತೆ ಸ್ವಲ್ಪ ಮಾತಾಡಬೇಕು. ಮಾತಾಡ್ಕೊಂಡು ಹೋಗುವ. ಏನು ಕತೆ ಏನು ಎಲ್ಲ ಹೇಳೋದು ಬೇಡ. ಏನಕ್ಕಂದರೆ ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ ಅಲ್ಲ ಗೈಸ್, ಪರ್ಸ್ನಲ್ ಥಿಂಗ್ಸ್. ಅಯ್ಯೋ ಲೈಫ್ ಇವಾಗ ಕಷ್ಟ ಬಿದ್ದಿರಿ, ಯಾವಾಗ ಕಷ್ಟ ಬೀಳ್ಬೇಕಲ್ರಿ ಗೈಸ್. ನೋಡೋದು ನನ್ನ ಪ್ರಕಾರ ಏನೇನು ಕಷ್ಟ ನೋಡಬೇಕು. ನನಗೆ ಅನಿಸಿರೋದೇನು ಅಂದರೆ ನಾನು ಏನೇನು ಕಷ್ಟ ಬೀಳಬೇಕು ನಾನು ಇವಾಗಲೇ ಬಿಡಬೇಕು. ನೆಕ್ಸ್ಟ್ ಏನಕ್ಕ ಸ್ಥಾನಗಿರ ಮಾಡಿಬಿಟ್ಟಿದ್ಯಾ ಅಪರೂಪಕ್ಕೆ. ಏನು ಫುಲ್ ಕ್ಯೂಟಾಗಿ ಕಾಣಿಸ್ತಿದ್ಯಾ ನೋಡಿ ಗೈಸ್. ಸ್ಮೈಲ್ ನೋಡಿ, ಕ್ಯೂಟ್ ಅಂದ ತಕ್ಷಣ ಸ್ಮೈಲ್ ನೋಡಿರಿ ಗೈಸ್. ಸ್ಮೈಲು ನೋಡ್ರಿ ಪೋಸ್ಗಳು ಕೊಡೋದು ನೋಡ್ರಿ. ಖುಷಿ ತೋರಿಸ್ಕೊಳಕ್ಕಾಗ್ತಾಯಿಲ್ಲ ಕ್ಯಾಮ್ರಾ ಮುಂದೆ. ಖುಷಿ ನೋಡ್ರಿ, ಖುಷಿ ಹೇಳಿದ ತಕ್ಷಣ ಮಿರರ್ ಮುಂದೆ ನಿಂತ್ಕೊಂಡು ಕ್ಯೂಟ್ನೆಸ್ ಚೆಕ್ ಮಾಡ್ಕೊಳ್ಳೋದು. ನಾನೇನೋ ತಮಾಷೆ ಮಾಡಿದ್ರೆ ಸೀರಿಯಸ್ ಆಗಿ ಅನ್ಕೋಬಿಡೋದು. ಯಪ್ಪ ಖುಷಿ ಇರಬೇಕು, ಇಷ್ಟೊಂದು ಇರಬಾರ್ದು. ಏನೋ ತಮಾಷೆಗೆ ಹೇಳ್ತಾನೋ ಸೀರಿಯಸ್ ಆಗಿ ಹೇಳ್ತಾನೋ. ಇಲ್ಲೇ ಇರೋ. ಯಾರು ನಡೆಯೋಕ್ಕೋ ಸುಮ್ಮನಿರಕ್ಕೋ. ಸೊ ಓಕೆ ಗೈಸ್, ನಾನು ಫೈನಲಿ ಸೋನಾ ಅಕ್ಕ ಎಷ್ಟೊತ್ತೇನೋ ನೋಡ್ತಿತ್ತು. ನಾನು ಆಡಿಯನ್ಸಿಗೆ ನೀನೇನು ಹೇಳ್ತೀನಿ ನಿಜ ಹೇಳು. ನಾನು ಆಡಿಯನ್ಸ್ಗೆ ಹೇಳಂಗಿದ್ರೆ ಏನು ಹೇಳ್ತೀನಿ ನನ್ನ ಲೈಫ್ನ ನೋಡಿಬಿಟ್ಟು. ಆಮೇಲೆ ಏನಾದರೂ ಹೇಳು. ಅಯ್ಯೋ ಏನಾದರೂ ಹೇಳಕ್ಕ. ಹಿಂಗೆ ಇರಬೇಕು ಲೈಫಲ್ಲಿ, ಏನಾದರೂ ಮಾಡಬೇಕು. ಅದೇ ನಾನು ಹೇಳ್ತಾ ಇಲ್ವಾ, ಮೇನು ಮದುವೆ. ನಮಗೆ ಬುದ್ಧಿ ಬರೋವರೆಗೂ ಹೌದಪ್ಪ ಇವಾಗ ಆಗ್ಬೋದು ಮದುವೆ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅನ್ನೋವರೆಗೂ ಮದುವೆ ಆಗಕ್ಕೆ ಹೋಗ್ಬಾರ್ದು. ಅದನ್ನು ಮದುವೆ ಆದ್ರೂ ಒಳ್ಳೆ ರೈಟ್ ಪರ್ಸನ್ನ ಚೂಸ್ ಮಾಡ್ಕೋಬೇಕು. ಸುಮ್ಮನೆ ಬೇಕಾ ಏಜ್ ಆದಮೇಲೆ ನಾವು ಮದುವೆ ಆಗ್ತೀವಿ ಅಂದರೆ ರೈಟ್ ಪರ್ಸನ್ಟ್ನೇ ನಾವು ಚೂಸ್ ಮಾಡ್ಕೊತೀವಿ. ಅದಕ್ಕೆ ಮುಂಚೆ ಅದಕ್ಕೆ ಆಗಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾರೆ. ಮೆಚುರಿಟಿ ಅನ್ನೋಂಥ ಬಂದಮೇಲೆ ಮದುವೆ ಆದರೆ ಚೆನ್ನಾಗಿರ್ತೀವಿ. ಇಲ್ಲಾಂದರೆ ಬ್ರಹ್ಮಾಂಡ ಸುತಾರನ ಸನ್ಯಾಸಿಯಾಗಬಹುದೇ. ಸೊ ಓಕೆ ಗೈಸ್, ನಾನು ನಿಮ್ಗೆ ಯಾವಾಗೂ ಇದೇ ಹೇಳೋದು. ಸೊ ಪ್ಲೀಸ್ ಚೂಸ್ ರೈಟ್ ಪರ್ಸನ್. ಟೈಮ್ ತೊಗೊಂಡ್ರು ಪರವಾಗಿಲ್ಲ, ತುಂಬ ಟೈಮ್ ತೊಗೊಳ್ಳಿ. ಟೈಮ್ ತೊಗೊಂಡಷ್ಟು ಒಳ್ಳೇದೇನಕ್ಕ, ಟೈಮ್ ತೊಗೊಂಡಷ್ಟು ಒಳ್ಳೆಯದು.
ಸೊ ಆ ಥರ ಇಂದ ಏನಾದರೂ ಆಗಿದ್ರೆ ಆಮೇಲೆ ನೀವೇ ಬೇಗ ಹೊಂಟೋಗ್ಬಿಡ್ತೀರಾ. ಸೊ ಅಂಡರ್ಸ್ಟ್ಯಾಂಡಿಂಗ್ ಒಂದಿರಲ್ಲ. ಸೊ ಪ್ಲೀಸ್ ಆದಷ್ಟು ಟೈಮ್ ತೊಗೊಂಡು ಚೂಸ್ ರೈಟ್ ಪರ್ಸನ್. ಆ್ಯಂಡ್ ಇದು ಹೇಳ್ತಾ ನಾನು ಸೋನಾ ಅಕ್ಕ ಟೆಂಪಲ್ಗೆ ಹೋಗ್ತಾಯಿದ್ದೀರಿ. ಹೋಗಿ ಬಂದು ನಿಮ್ಗೆ ಸಿಗ್ತೀನಿ, ಬನ್ನಿ. ಏನು ಹೇಳ್ದಲ್ಲಕ್ಕ? ಹೇಳಿ ಹೋಗ್ಲಿ, ನಿನ್ನ ಅನುಭವ ನೀನು ಹೇಳ್ಬೇಕಕ್ಕ. ಆಮೇಲೆ ಹೇಳ್ತೀನಿ ಬಾ. ಯಾಕೆ ಆಮೇಲೆ ದೇವಸ್ಥಾನ ಮುಗಿಸ್ಕೊಂಡು ಹೇಳ್ತೀನಿ. ಅಲ್ಲ, ಫೋಟೋ ನೋಡ್ಬಿಟ್ಟು ನಗು ಬರ್ತೈತೆ. ಯಾವ್ದು? ಹಾಯ್, ಅವ್ನು ಹೊಟ್ಟೆ ಹಸಿತೈತಂತೆ. ಹೊಟ್ಟೆ ಹಸಿತೈತೆ. ಸೈಲೆಂಟ್ ಇವತ್ತು ಕೊಡ್ಸಲ್ಲ ಪಪ್ಸು? ಅವ್ರ ಗ್ಯಾಂಗ್ ಇಲ್ವಲ್ಲಕ್ಕ ಇವತ್ತು? ಹಾಂ, ಬಾಯ್. ಬರ್ಚಾ? ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಬಾ, ಪರವಾಗಿಲ್ಲ. ಬರಬೇಡ ಬಿಡು, ಆಯಿತು. ನೋಡಿ ಗಾಯ್ಸ್, ಸೋನಕ್ಕ ಕ್ಯೂಟ್ನೆಸ್ ನೋಡಿ ಗಾಯ್ಸ್, ಕ್ಯೂಟ್. ಒಂದೇ ಒಂದ್ಸಲ ಹೊಡೆದ್ಬಿಡ್ತೀನಿ ಪ್ರಶಾಂತ. ನಾನು ಫಸ್ಟೇ ಸುಮ್ಮನೆ ಗಾಡಿ ಓಡ್ಸಕ್ಕು ಪ್ಲೀಸ್, ಹಿಂದೆ ಓಡ್ಸಕ್ಕು ಪ್ಲೀಸ್. ಒಳ್ಳೆ ಪಾಠ ನನಗೆ. ಬ್ರದರ್ ಗಿವ್ ಮಿ ಒಂದು ರೌಂಡ್. ಬ್ರದರ್ ಗಿವ್ ಮಿ ಒಂದು ರೌಂಡ್. ನಿಮ್ಮ ಮಕ್ಕ ನೋಡಿದ್ರೆ ಅವ್ರಿಗೂ ಗೊತ್ತಾಯ್ತು ಕಣ್ಣನ್ ಮಗ ಅಂತ. ನಡಿಯಾಕು ನೀನು ಇಸ್ಕೊಂಡು ನೋಡೋಣ. ಇಸ್ಕೊಂಡು ಒಂದ್ಸಲಿ ಓಡ್ಸಕ್ಕ ಪ್ಲೀಸ್ ಅಕ್ಕ, ಪ್ಲೀಸ್ ಇಸ್ಕೊಂಡು ಇಲ್ಲಿ ಇಸ್ಕೊಂಡು ಓಡಿಸೋದು ನೋಡೋಣ. ಇಸ್ಕೊಡ್ತೀನಿ, ಓಡಿಸ್ತೀಯಾ? ಸೋನಕ್ಕ ಅಕ್ಕ, ಇವ್ರ ಬಾಬು ನಿಧಾನ ಬರ್ತಾ ಇರ್ತಾಯಿ. ನಾನು ಈ ಕಡೆ ಲೈಟಿಗೆ ತಗೊಳ್ಳೋಣ ಅಂತ ಸ್ಲೋ ಮಾಡಿದೆ, ಗಾಡಿ ತಗೊಂಡು ಸ್ಲೋ ಮಾಡಿದೆ. ಹತ್ತಂತ ಇಲ್ಲಿ ಹೊಡೆದ್ರು, ಹೊಡೆದ್ಬಿಟ್ಟು ಹಂಗೆ ಇವ್ರು ಬಿದ್ರೆ ಮಗು ಬೇರೆ ಇತ್ತಕ್ಕೋ. ನೋಡಿ ಹಿಂಗೆ ಉಚ್ಕೊಂಡು ಹೋಗೈತೆ ನೋಡಿ ಗೈಸ್. ಯಾರು ಬಿಟ್ಟೆ ಆಯಿತು? ಮಗು ಅವ್ರದೇ ಅಂತೆ. ಮರ್ತ್ಬಿಟ್ಟು ಹೋಗ್ಬಿಟ್ಟವ್ರ. ಬಿಟ್ಬಿಟ್ಟು ಹೋಗ್ಬಿಟ್ರು ಬೇಡ ಅಂತ. ನಾನು ಟೆನ್ಷನ್ ಆಗೋದು. ಏನೇಳು ಹಿಂಗೆ ಹೇಳ್ಬಿಟ್ರಿ ಒಂದು ಸೆಕೆಂಡ್ ನನಗೆ. ಸೊ ಗೈಸ್, ಸೋನಕ್ಕ ಆಂಟಿ ಬೈತವ್ರು ನೋಡ್ರಿ ನಿಮ್ಗೇನೆ. ಸೊ ಓಕೆ ಗೈಸ್, ಸೋನಕ್ಕ ಭರತನಾಟ್ಯ ಆಡೋದು ಬರೀ ಹೀರೋಯಿನ್ ಆ್ಯಕ್ಚುಲಿ ನೀನು ಹೀರೋಯಿನಿ ಅಂತೆ. ಏನಂಟಿ ಹೀರೋಯಿನ್ ಆಡ್ ಭರತನಾಟ್ಯ. ಸಮೋಸೆ ಕಚೋರಿ ತಾನದು. ಇಲ್ಲೇ ಮಾಡೋದಿವ್ರು ಚೆನ್ನಾಗಿರತ್ತೆ, ಮಣ್ಣು ಚೆನ್ನಾಗಿದೆ ಸವಿರುತ್ತಿಂದ. ಸರಿ ಬರ್ತೀನಿ ಇರ್ರಿ, ಏನೋ ಕೊಡ್ತಾರೆ ಇವಾಗ. ಹೆಂಗಿದ್ದೀನಕ್ಕ? ಅವ್ರು ಹೇಳಿದ್ರಲ್ಲ, ಅಲ್ಲೊಂದು ಆಂಟಿ ಇವನಿಗೆ ಏನಪ್ಪ ನಿಮ್ಮ ಕ್ರಿಶ್ಚಿಯನ್ಸ್ ಅವನ್ನ ಮುಸ್ಲಿಮ್ಸ್ ಅವನ್ನ ಕ್ರಿಶ್ಚಿಯನ್ಸ್ ಅವ್ನು ಇದ್ದಂಗೆ ಸ್ವಲ್ಪ ಇದೆಯಾ, ಮುಸ್ಲಿಮ್ಸ್ ಅವ್ರು ಇದ್ದಂಗೆ ಸ್ವಲ್ಪ ಇದೆಯಾ, ನೇಪಾಳದವ್ರು ಇದ್ದಂಗೆ ಸ್ವಲ್ಪ ಇದೆಯಾ, 5 ಜನ ಫೇಸ್ ಮಿಕ್ಸಿಂಗ್ ನಿಂದು ಅಂತ ನನ್ನ ಹೆಸರು ಕೇಳ್ಬಿಟ್ಟು ಹಂಗೆ ಹೇಳಿದ್ದು ಗೈಸ್ ಅವರು. ನನ್ನ ಹೆಸರು ಏನು ಅಂತ ಕೇಳಿ ನೋಡ್ಬಿಟ್ಟು ಹೇಳಿದವರು. ನನ್ನ ಮಕ್ಕಕ್ಕಿರೋ ಗತ್ತದು 5 ಜನ ಒಬ್ಬನೇ ಅಂತ. ಪಾಕಿಸ್ತಾನ ಇದ್ದಂಗೆ ಇದೆಯಾ ಅಂದಿದ್ದವರು. ಸಬ್ಕಾ ಮಾಲಿಕ್ ಏಕೆ आंटी इधर हम लोग को काम में काम में इधर हम लोग को इधर ही एक बोंडा बजी डालता हूँ अपोजिट में. अब आप डालो, बोंडा बजी तो हो रहा है. आपको परेशान नहीं होता है ना? मजाक कर रहा है आंटी, वो काम पे जाता है. नहीं सच बोलता हूँ आंटी. भगवान जिसको जितना देना वो उतना ही देगा. हाँ सच बोला आंटी. तुम्हारा देगा, हमको देगा बस. ಮಿರ್ಚಿ ನೋಡಿ ಗೈಸ್, ಒಲೆ ಎಷ್ಟು ಕ್ಲೀನಾಗಿ ಮಾಡಿಕೊಂಡವ್ರೆ. ಕೈಯಲ್ಲಿ ಮಾಡಿರೋದಂತೆ. ನಮ್ಮ ಅಜ್ಜಿನ ಹಿಂಗೆ ಮಾಡುತ್ತಕ್ಕ, ನಮ್ಮ ಅಜ್ಜಿನ ಹಿಂಗೆ ಮಾಡೋದು ಗೈಸ್. घर में गाँव में सबको बना के देती हूँ. अभी गैस का प्रॉब्लम है ना, उसी टाइम में गाँव में था, सबको बना का ही ऐसा चूल्हा. इन लोग डेली होटल में खाता है. घर को मट्टी ला जीजी भी बनाती थी ऐसा. मेरी दादी भी ऐसा चूल्हा बनाती थी. मेरा बेटी को बना के दे के आया. ನೋಡಿ ಕ್ಯೂಟ್ ಆಗೈತೆ ಒಲೆ.
ನಮ್ಮ ಅಜ್ಜಿನೂ ಮಾಡ್ತಿತ್ತು ಆದ್ರೆ ಅಡುಗೆ ಮಾಡ್ಕೊಳಕ್ಕಲ್ಲ, ಇದು ಚಳಿಗಾಲದಲ್ಲಿ ಕೈ ಕಾಯಿಸಕ್ಕೆ. ನಮ್ಮ ಅಜ್ಜಿ ಇವಾಗೂ ಮಾಡುತ್ತೆ. ನಮ್ಮ ಅಜ್ಜಿ ಒಲೆಯಲ್ಲಿ ಬಿಟ್ಟರೆ ಏರಲ್ಲಿ ತಲೆಯೋದೇ ಇಲ್ಲ ನಿಜ ಗೈಸ್. ನಮ್ಮಲ್ಲಿ ಒಲೆ ಐತೆ, ಆಮೇಲೆ ಚಿಕ್ಕ ಸಿಲಿಂಡ್ರ್ ಇದು ಸ್ಟೋವ್ ಇದೆ, ಕರೆಂಟ್ ಒಲೆ ಸ್ಟೋವ್ ಐತೆ, ಅದು ಬಿಟ್ಟರೆ ಗ್ಯಾಸ್ ಐತೆ. ನಮ್ಮ ಅಜ್ಜಿ ಒಲೆಯಲ್ಲೇ ಮಾಡೋದು, ಏನಕ್ಕಂತ ಗೊತ್ತಿಲ್ಲ. ಹ್ಞೂ कितने दिन से डाल रहे हो आंटिया? पहले मेरा होटल था। अच्छा, वो अंकल मरने के बाद मेरा को एक साल नहीं होता। हाँ हाँ वो घर में। फर्स्ट मेरा वो बड़ा होटल था। किधर? ये घर में नहीं, नहीं ये नहीं है। तो ये लोग रहता है ना उधर केला का ಆಂಟಿ ಹತ್ರ ಕಲ್ತ್ಕೊಂಡು ನೋಡಿ ಬುದ್ಧಿ. ನೋಡಿ ಎಷ್ಟು ವಯಸ್ಸಾದ್ರೂ ಅವ್ರ ದುಡ್ಡೆಲ್ಲ ಅವ್ರು ತಿನ್ಬೇಕಂತಾನೆ ಕೈಸೋರು. ಅದಕ್ಕೆ ಹೇಳಿ ನಿನಗೆ ಮದುವೆ ಆಗ್ಬೇಡ ನನ್ನ ಮಗನೇ ಅಂತ. ಹಂಗೆ ಇದು ಸನ್ಯಾಸಿಯಾಗಿ 20 ರೂಪಾಯಿ. ಬ್ರದರ್ ವಾಟ್ ಔಟ್ಫಿಟ್ ಬ್ರೋ, ಚೈನ್ ಕೊಡೋ ಇದು. ಇವನೇನಪ್ಪ ವಿಡಿಯೋದಲ್ಲಿ ಕೇಳಿದ ತಕ್ಷಣ ಎಲ್ಲ ಕೊಟ್ಬಿಡ್ತಾನಂತೆ ವಿಡಿಯೋಗೋಸ್ಕರ. ಹೌದಾ? ಹೋಗಲ್ಲಿ ಲೇ, ನಿಮ್ಮ ಅಮ್ಮನ ಕೆಡ್ದಲ್ಲಿ ಹಾಕ್ತಾರೆ. ಹೋಗಲೇ, ವಿಡಿಯೋದಲ್ಲಿ ಏನಾದ್ರು ಕಟ್ ಮಾಡಿ ಮಾತಾಡಿದ್ದು ಎಲ್ಲ ಹಾಕೋನೆ. ನಮ್ದೆಲ್ಲ ಕಟ್ಟೆ ಆಗಲ್ಲಪ್ಪ, ಎಲ್ಲ ಸೀದಾ ಹೋಗ್ತಾ ಇರುತ್ತೆ. ನೀನು ಸಾಮಾನು ಕೇಳ್ಕೊಂಡು ಹಾಕ್ಬೇಕಿತ್ತಪ್ಪ. ಹಾಕಿದೀನಿ, ತೋರಿಸ್ಲಾ? ಪಾಪ ಕಷ್ಟಪಟ್ಟು ತಗೊಂಡ ಮುರಿದೋಯ್ತು. ಅಂಟಿತೇನು ತಗೋಳು. ಇವ್ರ ಹತ್ರ ಇವ್ರೇನೋ ಕೇಳ್ತಾರಂತೆ, ಹೌ ಟು ಸ್ಲ್ಯಾಪ. ಹೌ ಟು ಮ್ಯಾನ್ ಏನು ಹೌ ಟು ಏನು ಹೇಳ್ದಲ್ಲ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಕಾಸಿಲ್ಲ ಅನ್ನೋರು ಯಾರೋ ಒಬ್ಬರು ಕಾಸಿದೆ ಬನ್ನಿ ಹೋಗೋಣ, ಬನ್ನಿ ಅಲ್ಲಿ ಹೋಗೋಣ, ಅಲ್ಲಿ ಯಾರು ಕರ್ಕೊಂಡು ಹೋಗೋರೇ ಇಲ್ಲ ಕಣ. ಎಲ್ಲ ಎಲ್ಲಿ ನಾನು ನೋಡಿ ಇಲ್ಲಿ ನೋಡಿ ಇಲ್ಲಿ ಯಾವ್ದು ಅಪ್ರೂಪಕ್ಕೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ತೋರಿಸೋದು. ಇಂಡಿಯನ್ ಪೀಪಲ್ಸ್ ಹಿಂಗೆ ನೋಡು, ಅವ್ರು ನೋಡು ಜೆಸ್ಸಿ ನೋಡು ಎಷ್ಟು ಸಾವಿರ ಕೊಡ್ತಾಂಡಿರ್ತಾರೋ. ಔಕಾತ್ ಕಿ ಬಾತ್ ಬಕ್ಕರ್ ಅಯ್ಯ ಕಾಣ ಮಾತಾಡ್ರಿ ರೀ. ಇಲ್ಲಿ ಬರೋದು ನಿಂತ್ಕೊಳ್ಳೋದು ಹುಡುಗಿರ್ಗಳು ನೋಡೋದಲ್ಲ, ಹುಡುಗಿರ್ ನೆಕ್ಸ್ಟ್ ಹಾಗೆ ಚಪ್ರಿ ಮಾಡು. ಅದು ಬೆಳಗಿಂದ ಏನು ಕಂಟೆಂಟ್ ಕೊಟ್ಟೆ? ಇವಾಗ ಸ್ಟಾರ್ಟ್ ಮಾಡಿದ್ದವು. ಅವ್ನ ಬಗ್ಗಿರೋದು ನೋಡು, ಕೂತ್ಕೊಳ್ಳೋ. ಅವಾಗ ಹೆಂಗಿದ್ದ ಹಂಗೆ ಚಪ್ಪಲಾರು ತಲ್ಕಂತೀರಾ? ಅದು ಇಲ್ಲ. ನೀನು ಬೆಳಿಬೇಕು ಅಂತ ನಾವು ಹಿಂಗೆ ಎಲ್ಲಿ ಓಕೆ ನೀವು ವ್ಲಾಗ್ ಮಾಡ್ತಾ ಮಚ್ಚ. ನೀನು ಸ್ಯಾಮ್ಸಂಗ್ ಇರೋ ಫ್ಯಾನ್ ಅಂತೆ. ಚಪ್ರಿ ಥರ ನಾನೇನೋ ನೀನೇನು ನಾನೇನು ಮಾಡ್ತಿದ್ದೆ ಒಂದ್ಸಲಿ ನೋಡ್ಬಾರೋ. ನೀವೇನೇನೋ ಅಂದ್ಕೊಂಡ್ರೆ ಕ್ಯಾನ್ ಶಾ ನಾನು ಬರಲ್ಲ. ನಾನು ಬ್ಯಾನಲ್ಲಿ ಇಟ್ಟು ನಾನು ಟೆನ್ಷನ್ ಕೊಡೋಲ್ಲ, ನನ್ನ ಕೈಯೇ ಕೊಟ್ಟಿಲ್ಲ ಅಂತೀನಿ. ಬಾ ಇರು ಮಾಮೂಲಿ, ನಾನು ಬಿಟ್ಟು ಹಂಗೆ ಹೋಗ್ತೀನಿ. ನಾನು ಹಂಗೆ ಬಿಟ್ಟು ಹಂಗೆ ಹೋಯ್ತಾ ಎತ್ಕೊಳ್ಳೋ ಕ್ಯಾನು. ಕಾಯಿನ್ ಇಸ್ಕೊತ್ತು ಕಾ ಮುಚ್ಕೊಂಡು. ಕಾಯಿನ್ ಏನು ಕಾಯಿನಲ್ಲಿ ಅದೇನು ತಿಂದೆ? ಯಾರು? ನನ್ನ ಮಗನೇ ನೀನೇ ತಿಂದಿಲ್ಲ, ನಾನೇ ತಿಂದಿಲ್ಲ. ಒಬ್ಬ ಬಿದ್ದೋಯ್ತದ್ದು. ತೊಗೊಳ್ಳಲಿ, ಕಾಸಿಲ್ಲ. ಓಕೆ ಬ್ರದರ್, ಬಾಯ್ ಬ್ರದರ್. ನೋಡ್ರಿ ಗಾಯ್, ಶೇಕ್ ಹ್ಯಾಂಡ್ ಕೊಟ್ರೆ ಹಂಗೆ ಹೊಂಟೋಗ್ಬಿಟ್ಟ. ತಗೋ ಅಡಿತೀವಿ. ಚಾಕ್ಲೇಟ್ ಬಾಕ್ಸ್ ನೋಡ್ರಿ, ಚಾಕ್ಲೇಟ್ ಬಾಕ್ಸು. ಇರೋ ನಮ್ಮ ಹತ್ರ ಇನ್ನೂ ಓಪನ್ ಮಾಡಿಲ್ಲ. ಓಪನ್ ಮಾಡಬೇಡ ಇರೋ. ಯಾರ್ದು ಬೇರೆ ಅಂಗಡಿ ಕೊಡ್ಬೇಕು? ಯಾರು? ಇವಾಗಲೇ ಓಪನ್ ಮಾಡ್ತೀವಿ, ನೋಡ್ತೀಯಾ? ಎಸ್ ನೋಡ್ರಿ, ಫುಲ್ ಬಾಕ್ಸ್ ಐತೆ, ಇನ್ನೂ ಸೀಲ್ ಓಪನ್ ಆಗಿಲ್ಲ. ಅರ್ಧ ಆಗ್ತಾವ ನೋಡ್ರಿ. ಅದು ಏನು ಹಂಗದಿತ್ಯಾ? ಉಗುರು ತೋರಿಸಿ ಇಬ್ಬರದಲ್ಲಿ ಯಾಕೆ ದೊಡ್ಡದೈತೆ? ಏನು ಇಷ್ಟುದ ಬಿಡಿಸಿದ್ಯಾ? ಡೈರಿ ಮಿಲ್ಕು ಮೆಲ್ಟಾಗೈತಾ? ಕೂಡ ಮನೆ ತಚ್ಚಿರ್ತೀನಿ. ಗಿಡ ಮುಚ್ಕೊಂಡು ಇಕ್ಕಲ್ಲಿ
ಸೊ ಓಕೆ ಗೈಸ್, ನಾನು ಫೈನಲಿ ಕೆಲ್ಸಕ್ಕೆ ಬಂದೆ. ಆ್ಯಂಡ್ ಅದು ಬಿಟ್ಟರೆ ನೀವು ನೋಡ್ದಂಗೆ ಇವತ್ತು ಸೋನಕ್ಕ ಮನೆಗೆ ಹೋಗಿ ಸೋನಕ್ಕ ಜೊತೆ ಸ್ವಲ್ಪ ಅದು ಮಾತಾಡಿಕೊಂಡು ದೆನ್ ಅದು ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ ನಾನು. ಆಮೇಲೆ ಬೋಂಡ ಬಜ್ಜಿ ಟೀಗಿ ಕುಡ್ಕೊಂಡು ಆಮೇಲೆ ಬಾಯ್ಸ್ ಜೊತೆ ಸ್ವಲ್ಪ ಚಿಲ್ ಮಾಡಿಕೊಂಡು ಆ್ಯಂಡ್ ಫೈನಲಿ ನಾನು ಕೆಲ್ಸಕ್ಕೆ ಬಂದೆ. ಅಷ್ಟೇ ಅನಿಸುತ್ತೆ. ಆ್ಯಂಡ್ ಮೊನ್ನೆ ಗೈಸ್ ಅಂದರೆ ಮೊನ್ನೆ ನಿಮಗೆ ವ್ಲಾಗ್ ಬಂದಿರಲಿಲ್ಲ. ಸೊ ಮೊನ್ನೆ ಬಿಟ್ಟರೆ ನಿಮಗೆ ಮೊನ್ನೆ ಆಗಿರುತ್ತೆ, ಬಟ್ ಇದು ನನಗೆ ನೆನ್ನೆ ಆಗಿರುತ್ತೆ. ಸರಿನಾ? ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೆ ಮೊನ್ನೆ ವ್ಲಾಗ್ ಬಂದಿರಲಿಲ್ಲ, ಬಟ್ ನನಗೆ ನನ್ನ ರಿಯಲ್ ಲೈಫಲ್ಲಿ ಇದು ನೆನ್ನೆ ಆಗಿರುತ್ತೆ. ಸೊ ನೀನೇನು ಸೀನು ಅಂದರೆ ಗೈಸ್ ಹೆಂಗೆ ಹೇಳೋದು ನಿಮಗೆ, ಲೈಫು ಹೆಂಗೆ ಹೋಗ್ತಾಯಿತ್ತು ಅಂತ ನನಗೆ ಗೊತ್ತಾಗ್ತಿಲ್ಲ ಗೈಸ್. ಏನಕ್ಕೆ ಹಿಂಗೆ ಆಗ್ತಾಯಿತ್ತು ನನ್ನ ಲೈಫಲ್ಲಿ, ನಾನು ಯಾರಿಗೆ ಏನು ಮಾಡಿದ್ದೀನಿ, ಪ್ರಾಬ್ಲಮ್ ಒಂದು ಕ್ಲೋಸ್ ಆಗಿದ ತಕ್ಷಣ ನನಗೆ ಬರ್ತಾಯಿತ್ತಲ್ಲ, ಅದು ನೆನ್ನೆಗೆ ಅನಿಸಿರುತ್ತೋ ಪ್ರಾಬ್ಲಮ್ ಅನ್ನೋದು ಹಿಂಗೆ ಬರ್ತಾ ಇರುತ್ತಲ್ಲ, ಏನು ಮಾಡೋದು ನಾನು. ಅದರಿಂದ ಎಷ್ಟು ಮನ್ಸಿಗೆ ಬೇಜಾರಾಗ್ಬಿಟ್ಟಿತ್ತು ಅಂದರೆ ಗೈಸ್, ಪ್ರಾಮಿಸಾಗಿ ಹೇಳ್ತಾ ಇದ್ದೀನಿ. ನೆನ್ನೆ ಅಂದರೆ ಮೊನ್ನೆ ಬೆಳಿಗ್ಗೆ 3 ಚಪಾತಿ ತಿಂದಿರೋನು, ಏನೋ ತಿಂದೇ ಇಲ್ಲ ಮತ್ತೆ ನಾನು. ಸರಿನಾ? ಮಧ್ಯಾಹ್ನ ಅದು ಮೊನ್ನೆ ಮಧ್ಯಾಹ್ನ ಚಪಾತಿ ತಿಂದಿರೋನು, ಮತ್ತೆ ನಾನೇನು ತಿಂದೇ ಇಲ್ಲ. ಅಷ್ಟು ಹಾಟ್ ಆಗೋಗಿತ್ತು. ಅದು ಬರೀ ನೆನ್ನೆಗೆ ಮಾತ್ರನೇ ಬೇಜಾರಿತ್ತಿತ್ತು. ಮತ್ತು ಇವತ್ತು ಬೆಳಗ್ಗೆಗೆ ನಾನು ಸ್ಟ್ರಾಂಗ್ ಆಗಿಬಿಟ್ಟೆ. ನಾನು ಇರಬೇಕು ಗೈಸ್. ಇವಾಗ ನೋಡಿರಿ ಎಕ್ಸಾಂಪಲು, ಇದರಲ್ಲೇ ಕೊಡ್ತೀನಿ ನೋಡಿರಿ ಎಕ್ಸಾಂಪಲು. ಸೊ ನಿನ್ನೆ ನನಗೆ ತುಂಬ ಹರ್ಟ್ ಆಗೋಗಿತ್ತು. ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇದ್ದಿಲ್ಲ, ನನಗೇನು ಮಾಡೋಕ್ಕೂ ಇಂಟ್ರೆಸ್ಟ್ ಇದ್ದಿಲ್ಲ. ಏನು ಗುರು ಹಿಂಗೆ ಆಗ್ತಾಯಿತ್ತು ಲೈಫು, ನನಗೇನು ಹೆಂಗೆ ಆಗ್ತಾ ಇರೋದು, ಇಲ್ಲೆಲ್ಲರಿಗೂ ನಿಮಗೇನಾ ಅಂತ ನಾನೇ ಕ್ವಶನ್ ಮಾಡಿಕೊಂಡೆ. ನೋಡಿರಿ ಎಕ್ಸಾಂಪಲು, ಇವಾಗ ನಿನ್ನೆ ಅಷ್ಟೆಲ್ಲ ಡ್ರೆಸ್ ಸಿಕ್ಕೊಂಡು ಅಪ್ಲೋಡ್ ಆಗಿರಲಿಲ್ಲ ವೀಡಿಯೋ. ಇದ್ರ ಈ ಯೋಚನೆಯಿಂದನೇ ನಿನ್ನೆ ನಾನು ಅಪ್ಲೋಡ್ ಮಾಡಿರಲಿಲ್ಲ ವೀಡಿಯೋ. ಸರಿ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇದ್ದಿಲ್ಲ ನನಗೆ. ನನ್ನ ಪಾಡಿಗೆ ನಾನು ಯಾವುದೋ ಬೇರೆ ವೈಬಲ್ಲಿದ್ದೆ. ಸೊ ಅದೇ ಮೈಂಡು, ಅದೇ ಟೆನ್ಷನ್ ಇವತ್ತು ಇದ್ದಿದ್ರೆ ಸೊ ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ನಾನು ಬೆಳಿಗ್ಗೆನೇ ನೆನ್ನೆಗೆ ಮುಗ್ದೋಯ್ತು ಗೈಸ್. ಏನಕ್ಕಂದರೆ ಪ್ರಾಬ್ಲಮ್ ಅನ್ನೋದು ಒಬ್ಬ ಮನುಷ್ಯಂಗೆ ಅವೆಲ್ಲ ಬರ್ತಾ ಇರುತ್ತೆ. ಯಾವಾಗ ನಾವು ಪ್ರಾಬ್ಲಮ್ ತಲೆ ಕೆಡ್ಸ್ಕೊತೀರೋ ಅದು ಕೆಲಸ ಆಗೋಲ್ಲ. ಎಕ್ಸಾಂಪಲ್ ಇವಾಗ ನನ್ನನ್ನೇ ತೊಗೊಳ್ಳಿ. ಇವಾಗ ನೆನ್ನೆನೇ ಆಯ್ತು ಅದು. ನೀನು ಆ ಪ್ರಾಬ್ಲಮಲ್ಲಿ ಏನೇನೋ ಯೋಚನೆ ಮಾಡಿಕೊಂಡು ನನಗೆ ಏನು ತುಕ್ಕು ಮೂಡಿದ್ದಿಲ್ಲ, ಏನು ಕೆಲಸ ಮಾಡೋಕ್ಕೂ ಮೂಡಿದ್ದಿಲ್ಲ. ಸೊ ಬ್ಲಾಗ್ ಬೇರೆ ಸ್ಟಾಪ್ ಆಗೋಗಿತ್ತು. ಸೊ ಅದನ್ನೇ నేను ಕುಂತ್ಕೊಂಡು ಯೋಚನೆ ಮತ್ತೆ ನಾಳೆನೂ ಯೋಚನೆ ಮಾಡಿದ್ರೆ ಮತ್ತೆ ನನ್ನ ಆಡಿಯನ್ಸ್ ಮಿಸ್ ಆಗಿ ಹೋಗ್ತಾರೆ, ಮತ್ತೆ ನಾಳೆನೂ ಗ್ಯಾಪ್ ಆಗಿಬಿಡುತ್ತೆ ವೀಡಿಯೋ. ಇಲ್ಲ, ಈ ಪ್ರಾಬ್ಲಮ್ ಅದು ವೇಸ್ಟ್. ಅದು ಪಾಡಿಗೆ ಅದು ನಾವು ಎಷ್ಟೇ ಕ್ಲೋಸ್ ಮಾಡ್ಕೊಂಡೋದ್ರು ಇನ್ನೊಂದು ಹೊಸ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ನೀನು ಸ್ಟ್ರಾಂಗ್ ಆಗಿ ಮಂಜು ಮಾಡ್ತೀಯಾ, ಮಾಡು. ಈ ಪ್ರಾಬ್ಲಮ್ ಅನ್ನೋದು ತಲೆ ಕೆಡಿಸ್ಕೊಂಡು ನೆಕ್ಸ್ಟ್ ಏನು ಕೆಲಸ ಮಾಡು. ನನಗೆ ನಾನೇ ಸ್ವಲ್ಪ ಮೋಟಿವೇಟ್ ಆ್ಯಂಡ್ ನನಗೆ ನಾನು ಸ್ವಲ್ಪ ಸ್ಟ್ರಾಂಗ್ ತೊಗೊಂಡು ದೆನ್ ಫೈನಲಿ ನಾನು ಮತ್ತೆ ಕಮ್ಬ್ಯಾಕ್ ಕೊಟ್ಟಿದ್ದೀನಿ. ಆ್ಯಂಡ್ ನಿಮಗೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಗೈಸ್ ನಿಮಗೆ ರೀಸೆಂಟ್ಲಿ ನಮ್ಮ ಪರ್ಸ್ನಲ್ ಥಿಂಕ್ ಇವಾಗ ನನ್ನ ಲೈಫಲ್ಲಿ ಏನೇನಾಯಿತು ನಿನ್ನೆ, ಸೊ ಅದರಲ್ಲಿ ಒಂದು ಚಿಕ್ಕದ ಪಾರ್ಟ್ ಏನು ಹೇಳ್ತೀನಿ, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಮೋಟಿವೇಟ್ ಹೇಳ್ತೀನಿ ಅಂದರೆ ಗೈಸ್, ಇವಾಗ ನಿಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ ನಿನ್ನ ಹತ್ರ ಬಂದ್ಬಿಟ್ಟು, ಮಚ್ಚ ಹಿಂಗೆ ಕೇರಿಕಾಗೋಗೈತೆ ಬಾ ಅಂತ. ನೀವು ಹೋಗ್ಬಿಟ್ಟು ಸೀದಾ ಹೊಡೆದ್ರೆ ನಿಮ್ಮ ತಪ್ಪು. ಏನಕ್ಕಂದರೆ ಅಲ್ಲಿ ತಪ್ಪು ಯಾರ್ದಿರುತ್ತಂತ ಗೊತ್ತಿರಲ್ಲ ಗೈಸ್. ತಪ್ಪು ನಿಮ್ಮ ಫ್ರೆಂಡ್ ಮಾಡಿಬಿಟ್ಟು ಹೋಗಿ ಅವ್ನಿಗೆ ಹೊಡೆದ್ರೆ ತಪ್ಪು ಗೈಸ್, ಅದು ನಿಮ್ಮ ತಪ್ಪು. ಫಸ್ಟು ಕುಂತ್ಕೋಬೇಕು. ಸೊ ನಿಂತ್ಕೊಂಡು ಫಸ್ಟು ಮಾತಾಡಿಬಿಟ್ರೆ ಸಾಲು ಮುಗೀತಲ್ಲಿ. ಸರಿನಾ? ಜಗಳ ಅನ್ನೋದೇ ಬರಲ್ಲ. ಸೊ ನೀನು ಸೀದಾ ಹೋಗ್ಬಿಟ್ಟು ಅವ್ನಿಗೆ ಹೊಡೆದ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತದು. ಸೊ ಫಸ್ಟ್ ಕುಂತ್ಕೊಂಡು ನೋಡಿರಿ ತಪ್ಪು ಯಾರ್ದೈತೆ, ಏನಕ್ಕೆ ಜಗಳ ಆಯಿತು, ಏನು ಯಾರು ತಪ್ಪೇನು, ಏನಕ್ಕಾಯಿತು ಜಗಳ ಅಂತ ಫಸ್ಟು ಕುಂತ್ಕೊಂಡು ಕಾಮಾಗಿ ಮಾತಾಡ್ರಿ. ದೆನ್ ಅದೇನಾಗಬೇಕು ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಏನು ಮಾಡ್ಬೋದು ಅಂತ. ಸುಮ್ಮನೆ ಏಕ್ದಮ್ ಹೋಗಿದ್ದು ಅಕ್ಕ ನಮ್ಮ ಫ್ರೆಂಡ್ಗೋಸ್ಕರ ಹೋಗಿ ಹೊಡೆದೆ ಅದು ಇದು ಅದಾದರೆ ನಿಮಗೆ ಪ್ರಾಬ್ಲಮ್. ಅದು ನಾನು ಹೇಳ್ತಾ ಇರೋದು ಜಗಳದ ಬಗ್ಗೆ ಅಲ್ಲ, ಫ್ರೆಂಡ್ಸ್ ಬಗ್ಗೆ ಅಲ್ಲ. ಸೊ ಯಾವುದ್ರಲ್ಲಾದ್ರೂ ಅಷ್ಟೇ. ಸೊ ಒಬ್ಬರು ತಪ್ಪು ಮಾಡೋರೆ ಅಂದಮೇಲೆ ಫಸ್ಟ್ ತಿಳ್ಕೊಳ್ಳಿ ಯಾರ್ದು ತಪ್ಪು, ಏನಕ್ಕಾಯಿತು ಅಂತ ತಿಳ್ಕೊಂಡು ನೀವು ಎಂಟ್ರಿ ಕೊಡ್ರಿ. ಸೀದಾ ನೀವು ಹೋಗ್ಬಿಟ್ರೆ ದೆನ್ ಅಲ್ಲಿ ಅಜೀಬ್ ಆಗೋದು ಅವನಲ್ಲ ನೀವು. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್.
ಫೈನಲಿ ನಾನು ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಿಟ್ರೆ ಪ್ಲೀಸ್ ಚೂಸ್ ದ ರೈಟ್ ಪರ್ಸನ್ ಇನ್ ಯುವರ್ ಲೈಫ್. ಲೈಫ್ ಇದು, ಲೈಫ್ ಆಟ ಸಾಮಾನಲ್ಲ.